ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತುಗೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರಹವನ್ನ ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರುವ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿರುವ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನುವಂತಹ ಮಾತನ್ನ ನೆನೆಯುತ್ತಾ ನಮ್ಮ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಟ್ಟು 6 ಪುಸ್ತಕಗಳು ಇರ್ತವೆ. ಒಂದನೇ ಸುತ್ತು ನೇರ ಪ್ರಶ್ನೆಗೆ ನೇರ ಉತ್ತರ, ಎರಡನೇ ಸುತ್ತು ಮೊದಲನೇ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡನೇ ವಿಷಯದ ಸಂಬಂಧವನ್ನು ಹೆಚ್ಚಿಸು, ಮೂರನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ, ನಾಲ್ಕನೇದಾಗಿ ಚಿತ್ರಗಳನ್ನು ತೋರಿಸ್ತೀನಿ, ಆ ಚಿತ್ರ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕು. ಚಿತ್ರ ಪುಸ್ತಕದ 5 ಮಾರ್ಕ್ಸು, ಮಾಹಿತಿಯಿಂದ 5 ಮಾರ್ಕ್ಸ್, ಒಟ್ಟು 10 ಮಾರ್ಕ್ಸ್. ಇನ್ನು 5ನೇ ಸುತ್ತು ಪ್ರಚಲಿತ ಘಟನೆಗಳಿರ್ತಾವೆ. 6ನೇ ಸುತ್ತು ನಾನು ಘಟನೆಯನ್ನು ಹೇಳ್ತೀನಿ, ಆ ಘಟನೆ ನಡೆದಂತಹ ಕಾಲ ಅಥವಾ ವರ್ಷವನ್ನು ಹೇಳಬೇಕು. ಒಟ್ಟು ಈ ರೀತಿಯಾಗಿ 6 ಪುಸ್ತಕಗಳಿರ್ತವೆ. ಇನ್ನು ನೇರ ಪ್ರಶ್ನೆಗೆ ನೇರವಾದಂತಹ ಉತ್ತರ ಗಣಿತ ಪಾಸ್ ಪುಸ್ತಕ ಇರ್ತದೆ. ಒಂದನೇ ಸುತ್ತು ನೇರ ಪ್ರಶ್ನೆಗೆ ನೇರವಾದ ಉತ್ತರಗಳು. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪುರಂದರದಾಸು. ಸರಿಯಾದ ಉತ್ತರ. ನೇರ ಪ್ರಶ್ನೆಗೆ ನೇರವಾದ ಅಂಕ, ತಂಡಕ್ಕೆ 10 ಅಂಕ. ಯಾವ ವರ್ಷ ನಡೆಯಿತು? ಬಕ್ಸಾರ್ ಕದನ ಯಾವ ವರ್ಷ ನಡೆಯಿತು? ತಪ್ಪು. ಸರಿಯಾದ ಉತ್ತರ 1764. ಬೋನಸ್ ಅಂಕ ಭಗತ್ ಸಿಂಗ್ ತಂಡಕ್ಕೆ. ನೇರವಾದ ಪ್ರಶ್ನೆ ಮೂರನೇ ತಂಡ ಗಾಂಧೀಜಿ ತಂಡಕ್ಕ. ನವಕೋಟಿ ನಾರಾಯಣ ಎಂಬ ಬಿರುದು ಯಾರಿಗಿತ್ತು? ನವಕೋಟಿ ನಾರಾಯಣ ಎಂಬ ಬಿರುದು ಯಾರಿಗಿತ್ತು? ಗುರು ಚಕ್ರವರ್ತಿ. ತಪ್ಪು. ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು. ಇವರಿಗೆ ನವಕೋಟಿ ನಾರಾಯಣ, ಕರ್ನಾಟಕದ ಚಕ್ರವರ್ತಿ, ಅಪ್ರತಿಮ ವೀರ, ಕೆಂಕನ ರಾಜ ಅನ್ನುವಂತಹ ಬಿರುದುಗಳಿದ್ವು. ಬೋನಸ್ ಅಂಕ ಭಗತ್ ತಂಡಕ್ಕ. ಇನ್ನು ನೇರವಾದಂತಹ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಹೊಂದಿರದ 2 ಜಿಲ್ಲೆಗಳು ಯಾವುವು? ವೆರಿ ಗುಡ್. ನೇರವಾದ ಪ್ರಶ್ನೆಗೆ ನೇರವಾದ ಅಂಕ. ರಾಯಚೂರು ಮತ್ತು ಕೊಡಗು. ನೇರವಾದಂತಹ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ತಂಡಕ್ಕೆ. ಭಾರತದ ಜಾವ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಭಾರತದ ಜಾವ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಭಾರತದ ಜಾವ ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ? ಪಾಸ್. ತಪ್ಪು. ಭಾರತದ ಜಾವ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಪಾಸ್. ತಪ್ಪು.
ಯಾರು ಹೇಳ್ತೀರಿ? ಆಡಿಯನ್ಸ್ ಯಾರು ತಪ್ಪು ಹೇಳ್ತೀರಿ? ತಪ್ಪು ಗೊತ್ತಿದೆ ತಪ್ಪು ಯಾರು? ತಪ್ಪು ಹುಡುಗಿಯರು ಆಡಿಯನ್ಸ್ ಯಾರು ಯಾರೇ ಒಬ್ರ 10ನೇ ತರಗತಿಯ ಪುಸ್ತಕದಲ್ಲೇ ಇರುವಂತದ್ದು ಸಕ್ಕರೆ ಕಾರ್ಖಾನೆ ಬಗ್ಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಬರ್ತದ ಸಕ್ಕರೆ ಕಾರ್ಖಾನೆಗಳು ಹೇಳ್ಬೇಕಾದ್ರೆ ಉತ್ತರ ಪ್ರದೇಶದ ಗೋರಖ್ಪುರ್ ಅಂತ ಹೇಳಿ ನಾನು ಬಹಳ ಸಾರಿ ಹೇಳಿದ್ದೀನಿ. ಭಾರತದ ಜಾವಾ ಅಂತ ಹೇಳಿ ಉತ್ತರ ಪ್ರದೇಶದ ಗೋರಖ್ಪುರ್ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ಅತ್ಯಂತ ಉದ್ದವಾದಂತಹ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದಂತಹ ಜಿಲ್ಲೆ ಅಂತ ಕೂಡ ಹೇಳಿದ್ದೀನಿ. ಅದ್ರ ಜೊತೆಗೆ ಮತ್ತೊಂದು ವಿಷಯ ಹೇಳಿದ್ದೆ, ಏನಪ್ಪ ಅಂದ್ರೆ ಸಕ್ಕರೆಯ ಬಟ್ಟಲು ಅಂತ ಹೇಳಿ ಕಿನ್ಯಾ ದೇಶವನ್ನ ಕರೀತಾರೆ ಅಂತ ಹೇಳಿದ್ದೆ. ಇದನ್ನೆಲ್ಲಾನು ಒಂದೇ ಸಾರಿ ಮಾಹಿತಿ ಕೊಟ್ಟಿದ್ದೇನೆ ನಿಮಗೆ. ಇನ್ನು ನೇರವಾದಂತಹ ಪ್ರಶ್ನೆ ಜವಾಹರ್ಲಾಲ್ ನೆಹರು ತಂಡಕ್ಕ ಲೈಫ್ ಲೈನ್ ಆಫ್ ದಿ ನೇಷನ್, ಲೈಫ್ ಲೈನ್ ಆಫ್ ದಿ ನೇಷನ್ ಅಥವಾ ರಾಷ್ಟ್ರದ ಜೀವನಾಡಿ ಎಂದು ಹೆಸರಾದ ಸಾರಿಗೆ ವ್ಯವಸ್ಥೆ ಯಾವುದು? 15 ಸೆಕೆಂಡ್ ಅಷ್ಟು ಟೈಮ್. ಲೈಫ್ ಲೈನ್ ಆಫ್ ದಿ ನೇಷನ್ ಅಥವಾ ರಾಷ್ಟ್ರದ ಜೀವನಾಡಿ ಎಂದೇ ಹೆಸರಾದ ಸಾರಿಗೆ ವ್ಯವಸ್ಥೆ ಯಾವುದು? ಪಾಸ್. ವೆರಿ ಗುಡ್. ರೈಲು ಸಾರಿಗೆ ಲೈಫ್ ಲೈನ್ ಆಫ್ ದಿ ನೇಷನ್ ಹೇಳಿ ನಾವು ರೈಲು ಸಾರಿಗೆಯನ್ನು ಕರಿತೀವಿ. ಹಾಗಾಗಿ ಝಾನ್ಸಿ ಲಕ್ಷ್ಮೀಬಾಯಿ ತಂಡಕ್ಕ ಬೋನಸ್ ಅಂಕ. ಇನ್ನ ಎರಡನೇ ಸುತ್ತು ನಾನು ಮೊದಲೇ ಹೇಳಿದಾಗ ಎರಡನೇ ಸುತ್ತು ಮೊದಲನೇ ಪದಕ್ಕೆ ಸಂಬಂಧಪಟ್ಟ ಅಥವಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಪದದ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಹೆಸರುಗಳನ್ನ ಅಥವಾ ಅವು ಏನ್ ಬರ್ತಾವ ಅಂತ ಹೇಳಬೇಕು. ನೇರವಾದಂತಹ ಪ್ರಶ್ನೆ ಜವಾಹರ್ಲಾಲ್ ನೆಹರು ತಂಡಕ್ಕ ಭಾರತದ ಹೆಬ್ಬಾಗಿಲು ಮುಂಬೈ, ಭಾರತದ ಹೆಬ್ಬಾಗಿಲು ಮುಂಬೈ, ಕರ್ನಾಟಕದ ಹೆಬ್ಬಾಗಿಲು ವೆರಿ ಗುಡ್, ನವಮಂಗಳೂರು. ಸರಿಯಾದ ಉತ್ತರ. ಜವಾಹರ್ಲಾಲ್ ನೆಹರು ತಂಡಕ್ಕೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಎರಡನೇದು ಲಾರ್ಡ್ ವೆಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಡಾಲ್ ಹೌಸಿ. ವೆರಿ ಗುಡ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯಿದೆ. ಇನ್ನು ನೇರವಾದಂತಹ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕ ಕರ್ನಾಟಕದ ಮ್ಯಾಂಚೆಸ್ಟರ್, ನವಮಂಗಳೂರು, ಭಾರತದ ಮ್ಯಾಂಚೆಸ್ಟರ್ ದಾವಣಗೆರೆ, ಭಾರತದ ಮ್ಯಾಂಚೆಸ್ಟರ್. ತಂಡಕ್ಕ ನೇರವಾದಂತಹ ಪ್ರಶ್ನೆಗೆ ನೇರವಾದಂತಹ ಉತ್ತರ ಮುಂಬೈ. ನೇರವಾದಂತಹ ಪ್ರಶ್ನೆ ಗಾಂಧೀಜಿ ತಂಡಕ್ಕ ವಿಶಾಖಪಟ್ಟಣಂ ನೈಸರ್ಗಿಕ ಬಂದರು, ವಿಶಾಖಪಟ್ಟಣಂ ನೈಸರ್ಗಿಕ ಬಂದರು, ಕೋಲ್ಕತ್ತಾ ಡ್ಯಾಶ್, ಕೋಲ್ಕತ್ತಾ ಬಂದರಕ್ಕೆ ಏನಂತ ಕರೀತಾರ? ಟೈಮ್ ಮೀರ್ತಾ ಇದೆ. ಪಾಸ್. ತಪ್ಪು ತಪ್ಪು. ಕೊಡ್ರಿ ಸರ್, ಕಡೆ ಕೊಡ್ರಿ. ಸಾರ್ವಜನಿಕ ಬಂದರು. ತಪ್ಪು. ವೆರಿ ಗುಡ್, ಚಹಾ ಬಂದರ್ ಕರೀತಾರೆ. ಭಾರತದ ಚಹಾ ಬಂದರ್ ಅಂತ ಹೇಳಿ ಕೋಲ್ಕತ್ತಾವನ್ನು ಕರೀತಾರ. ಇನ್ನು ನೇರವಾದಂತಹ ಪ್ರಶ್ನೆ
ಸರ್ದಾರ್ ವಲ್ಲಭಾಯಿ ಪಟೇಲ್ ಮೂಕನಾಯಕ ಪತ್ರಿಕೆ ಡಾಕ್ಟರ್ BR ಅಂಬೇಡ್ಕರ್. ಮರಾಠ ಪತ್ರಿಕೆ ವೆರಿ ಗುಡ್. ಬಾಲ್ ಗಂಗಾಧರ್ ನೇರವಾದ ಪ್ರಶ್ನೆಗೆ ನೇರವಾದಂತಹ ಉತ್ತರ ಸರ್ದಾರ್ ವಲ್ಲಭಾಯಿ ತಂಡಕ್ಕ. ಇನ್ನು ನೇರವಾದಂತಹ ಪ್ರಶ್ನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡಕ್ಕ. ತರುಣ ಇಟಲಿ ಪಕ್ಷ ಮ್ಯಾಜ್ನಿ, ನಾಜಿ ಪಕ್ಷ ತಪ್ಪು. ಪಾಸ್. ಹಿಟ್ಲರ್ ವೆರಿ ಗುಡ್. ಅಡಾಲ್ಫ್ ಹಿಟ್ಲರ್ ಕೈಲಿ. ಇನ್ನು ಮೂರನೇ ಸುತ್ತು ಬಹು ಆಯ್ಕೆ ಸುತ್ತು. ಇದಕ್ಕ ಬೋನಸ್ ಅಂಕ ಇರೋದಿಲ್ಲ. ನೇರವಾದ ಪ್ರಶ್ನೆಗೆ ನೇರವಾದ ಅಂಕ ಅಷ್ಟೇ ಇರ್ತದ, ಬೋನಸ್ ಅಂಕಗಳು ಇರೋದಿಲ್ಲ. ಯಾರು ಹೇಳ್ಬೋದು, ಆದ್ರೆ ಬೋನಸ್ ಅಂಕ ಕೊಡೋದಿಲ್ಲ. ಪ್ರಶ್ನೆ ಲಕ್ಷ್ಮೀಬಾಯಿ ತಂಡಕ್ಕ. ರಕ್ತ ಮತ್ತು ಕಬ್ಬಿನ ತತ್ವದ ಪ್ರತಿಪಾದಕರು ಯಾರು? ಆಪ್ಷನ್ ಎ ಹಿಟ್ಲರ್, ಬಿ ಮ್ಯಾಜ್ನಿ, ಸಿ ಬಿಸ್ಮಾರ್ಕ್, ಡಿ ಮುಸ್ಸೋಲಿನಿ. ರಕ್ತ ಮತ್ತು ಕಬ್ಬಿನ ತತ್ವ ಪ್ರತಿಪಾದಕರು ಬಿಸ್ಮಾರ್ಕ್. ಸರಿಯಾದ ಉತ್ತರ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡಕ್ಕ ನೇರವಾದಂತಹ ಅಂಕ. ಇನ್ನು ಎರಡನೇ ಪ್ರಶ್ನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ತಂಡಕ್ಕ. ಮೊದಲನೇ ಮಹಾಯುದ್ಧವು ಪ್ರಾರಂಭವಾದ ವರ್ಷ 1818, 1918, 1814, 1914. ವೆರಿ ಗುಡ್. 1914. ನೇರವಾದ ಪ್ರಶ್ನೆಗೆ ನೇರವಾದ ಅಂಕ ವಲ್ಲಭಾಯಿ ಪಟೇಲ್ ತಂಡಕ್ಕೆ. ಇನ್ನು ನೇರವಾದಂತಹ ಪ್ರಶ್ನೆ ಗಾಂಧೀಜಿ ತಂಡಕ್ಕ. ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಜನರಲ್, ಆಪ್ಷನ್ ಬಿ ಅಡ್ಮಿರಲ್, ಆಪ್ಷನ್ ಸಿ ಏರ್ ಚೀಫ್ ಮಾರ್ಷಲ್, ಆಪ್ಷನ್ ಡಿ ಕಮಾಂಡೋ. ಜನರಲ್ ಸರಿಯಾದ ಉತ್ತರ. ಗಾಂಧೀಜಿ ತಂಡಕ್ಕ ನೇರವಾದ ಪ್ರಶ್ನೆಗೆ ನೇರವಾದಂತಹ ಅಂಕ. ಇನ್ನು ನೇರವಾದಂತಹ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕ. ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನ ಸ್ಥಾಪಿಸಿದವರು ಯಾರು? ಆ ಆಪ್ಷನ್ ಹೇಳಕ್ಕಿಂತ ಮುಂಚೆನ ಆನ್ಸರ್ ಕೊಟ್ಟಿದ್ದಳು. ಸರಿಯಾದ ಉತ್ತರ. ನೇರವಾದ ಪ್ರಶ್ನೆಗೆ ನೇರವಾದಂತಹ ಉತ್ತರ. ಇನ್ನು ನೇರವಾದಂತಹ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ತಂಡಕ್ಕ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ. ವೆರಿ ಗುಡ್. ಆಪ್ಷನ್ ಬಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಇನ್ನು ನೇರವಾದಂತಹ ಪ್ರಶ್ನೆ ಜವಾಹರ್ಲಾಲ್ ನೆಹರು ತಂಡಕ್ಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಅದಿರು ಯಾವ ಜಿಲ್ಲೆಯಲ್ಲಿ ದೊರೆಯುತ್ತದೆ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಅದಿರು ಯಾವ ಜಿಲ್ಲೆಯಲ್ಲಿ ದೊರೆಯುತ್ತದೆ? ಆಪ್ಷನ್ಸ್ ರಾಯಚೂರು, ಬಿ ಕೊಡಗು, ಸಿ ಕುದುರೆಮುಖ, ಡಿ ಬೆಳಗಾವಿ. ತಪ್ಪು. ಬೆಳಗಾವಿ ಸರಿಯಾದ ಉತ್ತರ. ಬೆಳಗಾವಿ. ಬೋನಸ್ ಅಂಕ ಇಲ್ಲ. ಇನ್ನು ನಾಲ್ಕನೇ ಸುತ್ತು ನಾನು ಒಂದಿಷ್ಟು ಚಿತ್ರಗಳನ್ನ ತೋರಿಸ್ತೀನಿ. ಆ ಚಿತ್ರಗಳ ಏನನ್ನೋದು ಹೇಳಬೇಕು, ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕು. ಚಿತ್ರದ ಬರೀ ಚಿತ್ರ ಅದು ಗುರುತಿಸಿದ್ರಂದ್ರ 5 ಮಾರ್ಕ್ಸ್, ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರಂದ್ರ 10 ಮಾರ್ಕ್ಸ್. ಪಾಸ್.
ನೇರವಾದ ಪ್ರಶ್ನೆ ನಿಮಗೆ ಕೇಳಿದ್ದೆ ನೀನು ಕೇಳಬೇಕೀಗ. ಅಲ್ಲಿ ಎಲ್ಲರೂ ನೋಡ್ರಿ, ಹಾ ಆನ್ಸರ್ ಹೇಳ್ಬೇಕು. ಪೆಟ್ರಾರ್ಕ್, ಸರಿ. ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ. ವೆರಿ ಗುಡ್. ಪುನರುಜ್ಜೀವನದ ಜನಕ. ನೇರವಾದ ಪ್ರಶ್ನೆಗೆ ನೇರವಾದ 10 ಅಂಕ. 10 ಅಂಕ ಕೊಡಿ. ಒಂದು ಮಾಹಿತಿ ಹೇಳಿ ಸರ್. ಓಕೆ. ಇನ್ನು ವೆರಿ ಗುಡ್. ಕೆಂಪು ಕೋಟೆ. ವೆರಿ ಗುಡ್. ನೇರವಾದ ಪ್ರಶ್ನೆಗೆ ನೇರವಾದ 10 ಅಂಕ. ಇನ್ನು ಭಗತ್ ಸಿಂಗ್ ತಂಡಕ್ಕ ವೆರಿ ಗುಡ್. ಪಂಚಮಹಲ್. ಅದರ ಬಗ್ಗೆ ಮಾಹಿತಿ. ತಪ್ಪು. 5 ಮಾರ್ಕ್ಸ್ ಅಷ್ಟೇ ಕೊಡ್ರಿ ಮೇಡಮ್. ಯಾರು ಹೇಳ್ತೀರಿ ಮಾಹಿತಿ? ಯಾರು ಹೇಳ್ತೀರಿ ಅದ್ರ ಬಗ್ಗೆ? ಅಕ್ಬರ್ನ ಒಂದು ನಿರ್ಮಾಣ ಜೊತೆಗೆ ಫತೇಪುರ್ ಸಕ್ರೆಯಲ್ಲಿ ಒಳಗದ ಅನ್ನೋದ ಇದು ತಿಳ್ಕೊಂಡ್ಬಿಡಿ. 5 ಮಾರ್ಕ್ಸ್ ಬೋನಸ್ ಕೊಡ್ರಿ ಮೇಡಮ್. ಇನ್ನು ನೇರವಾದಂತಹ ಒಂದು ಪ್ರಶ್ನೆ ಗಾಂಧೀಜಿ ತಂಡಕ್ಕ. ಚಿತ್ರ ಆ ಚಿತ್ರದಲ್ಲಿ ಇರುವ ವ್ಯಕ್ತಿ ಯಾರು? ಬ್ರಿಟಿಷ್ ಅವ್ರ ಹೆಸರು ಹೇಳ್ತಾ ಗೊತ್ತಿಲ್ಲ. ಪಾಸ್. ಹಿಟ್ಲರ್. ವೆರಿ ಗುಡ್. ಹಿಟ್ಲರ್ ಅವ್ರ ಬಗ್ಗೆ ಮಾಹಿತಿ. ಮಹಾಯುದ್ಧಕ್ಕೆ ಕಾರಣ ನಾಜಿ ಪಕ್ಷದ ಸ್ಥಾಪಕ, ಜರ್ಮನಿಯ ಸರ್ವಾಧಿಕಾರಿ. ಇನ್ನು ನೇರವಾದ ವಲ್ಲಭಾಯಿ ಇನ್ನು ನೇರವಾದಂತಹ ಪ್ರಶ್ನೆ ವಲ್ಲಭಾಯಿ ಪಟೇಲ್ ತಂಡಕ್ಕೆ. ನೋಡ್ರಿ 1990 ಭಗತ್ ಸಿಂಗ್ ಸಣ್ಣ ಹುಡುಗರ್ತಾನೆ ಗುಂಡಿಟ್ಕೊಂಡಿರ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳ. ಪಾಸ್.
ಈ ಒಂದು ಪಾಸ್ ಕ್ವಶನ್ 10 ಅಂಕ ಕೊಡ್ತೇನಾ? ಗೊತ್ತಿರಲಿ, ಎರಡು ಮಾಹಿತಿ ಕೊಟ್ರ ಪಾಸ್. ವೆರಿ ಗುಡ್. ಜಲಿಯನ್ ವಾಲಾಬಾಗ್ ಸ್ತಂಭ ಅದು. ವೆರಿ ಗುಡ್. ಜಲಿಯನ್ ವಾಲಾಬಾಗ್ ಒಂದು ಹತ್ಯಾಕಾಂಡ ಸ್ತಂಭ ಅದು. ಇದು ಪಂಜಾಬ್ದಲ್ಲಿದೆ. ಇದು ರೌಲತ್ ಕಾಯ್ದೆಯ ವಿರೋಧ ವ್ಯಕ್ತಪಡಿಸಾಕ ಜಲಿಯನ್ ವಾಲಾಬಾಗ್ ಅನ್ನುವಂತಹ ಒಂದು ಉದ್ಯಾನವನದೊಳಗ ಅಲ್ಲಿ ನಿರಂತರವಾದಂತಹ ಈ ಒಂದು ಚಳವಳಿಕಾರರ ಮೇಲೆ ಜನರಲ್ ಡಯರ್ ಏನ್ ಮಾಡಿದ್ದ ಹತ್ರ ಗುಂಡು ಹಾರಿಸಿದ್ದ. ಇನ್ನು ನೇರವಾದಂತಹ ಪ್ರಶ್ನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂದಕ್ಕ. ಮಾತಾಡ್ಬೇಡ್ರ, ಕ್ವಶನ್ ನಿಮಗೂ ನಾಳೆ ಎಕ್ಸಾಮ್ ಬರ್ತಾವ, ಕೇಳ್ಬೇಕು ನೀವು ಉತ್ತರ ಏನಂತ. ಸರಿ ಕಡ್ರಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡದವರು ಬೇಗ ಆನ್ಸರ್ ಮಾಡಬೇಕು. ಹೇಳ್ತಾರಲ್ಲ ತಪ್ಪು. ಪಾಸ್ ಕ್ವಶನ್. ವೆರಿ ಗುಡ್. ನ್ಯೂತನ ಸಂಸತ್ ಭವನ ಇದು ನವದೆಹಲಿಯಲ್ಲಿದೆ. ವೆರಿ ಗುಡ್. ನೇರ ಅಂತ ಇದು ಬೋನಸ್ ಅಂತ 10 ಕೊಟ್ಟು. ಇನ್ನು ಇಲ್ಲಿಗೆ 4ನೇ ಸುತ್ತು ಮುಗಿದಿರ್ತದ. ಇನ್ನು 5ನೇ ಸುತ್ತು ಪ್ರಚಲಿತ ಘಟನೆಗಳು. ಡೈಲಿ ಪೇಪರ್ ಅದ ನೋಡ್ತಾ ಇದ್ರಂದ್ರ ಗೊತ್ತಾಗ್ತದ. ಐದನೇ ಸುತ್ತು ನೇರವಾದಂತ ಪ್ರಶ್ನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡಕ್ಕ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು? ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು? ವೆರಿ ಗುಡ್. ಸತೀಶ್ ಜಾರಕಿಹೊಳಿ ಸರಿಯಾದ ಉತ್ತರ. ಇನ್ನು ನೇರವಾದಂತಹ ಪ್ರಶ್ನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ತಂಡಕ್ಕ. HMPV ವೈರಸ್ HMPV ವೈರಸ್ ಇತ್ತೀಚೆಗೆ ಯಾವ ದೇಶದಲ್ಲಿ ಹರಡಿತ್ತು? ವೆರಿ ಗುಡ್. ಚೀನಾ. ನೇರವಾದಂತಹ ಪ್ರಶ್ನೆಗೆ ನೇರವಾದಂತಹ ದೇಶ. ನೇರವಾದಂತಹ ಪ್ರಶ್ನೆ ಮಹಾತ್ಮ ಗಾಂಧೀಜಿ ತಂಡಕ್ಕ. ಪ್ರಸ್ತುತ ಕೇಂದ್ರ ಸರ್ಕಾರದ ಗೃಹ ಸಚಿವರು ಯಾರು? ಪ್ರಸ್ತುತ ಕೇಂದ್ರ ಸರ್ಕಾರದ ಗೃಹ ಸಚಿವರು ಯಾರು? ಪಾಸ್. ಪಾಸ್. ಅಮಿತ್ ಶಾ. ಬೋನಸ್ ಅಂಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡಕ್ಕ 5 ಅಂಕ. ಇನ್ನು ನೇರವಾದಂತಹ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕ. ಇತ್ತೀಚೆಗೆ ಮರಣ ಹೊಂದಿದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಯಾರು? ಇತ್ತೀಚೆಗೆ ವೆರಿ ಗುಡ್. ಎಸ್.ಎಂ. ಕೃಷ್ಣ. ನೇರವಾದ ಪ್ರಶ್ನೆಗೆ ನೇರವಾದ ಅಂಕ. ಇನ್ನು ನೇರವಾದಂತಹ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡಕ್ಕ. ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರು? ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರು? ತಪ್ಪು. ಪಾಸ್. ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರು? ಪಾಸ್. ಯಾರು ಹೇಳ್ತೀರಿ? ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರು?
ಯಾರು ಹೇಳ್ತೀರಿ? ಸರಿ, ನ್ಯಾಯಮೂರ್ತಿ PS ದಿನೇಶ್ ಕುಮಾರ್ ಅಂತ ಹೇಳಿ ಇತ್ತೀಚೆಗೆ ಆಗಿದ್ದಾರೆ, ಹೌದಾ? ಅದಕ್ಕೆ ಪೇಪರ್ ನೋಡ್ರಿ ಅಂತ ಹೇಳೋದು. ಇನ್ನು ನೇರವಾದಂತಹ ಪ್ರಶ್ನೆ ಜವಾಹರ್ಲಾಲ್ ನೆಹರು ತಂಡಕ್ಕ, ಪ್ರಸ್ತುತ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಯಾರು? ಪ್ರಸ್ತುತ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಯಾರು? ಪಾಸ್. ಅಹಮದ್ ರೋಷನ್ ಸರಿಯಾದ ಉತ್ತರ. ಬೋನಸ್ ಅಂಕ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡಕ್ಕ. ಇನ್ನು ಕೊನೆಯ ಸುತ್ತು, 6ನೇ ಸುತ್ತು, ನಾನು ಘಟನೆಗಳನ್ನು ಹೇಳ್ತೀನಿ. ಆ ಘಟನೆಗೆ ಸಂಬಂಧಿಸಿದ ಕಾಲ ಅಥವಾ ವರ್ಷ ಅರ್ಥ ಆಯ್ತಲ್ಲ ಹೇಳಬೇಕು. ನೇರವಾದಂತಹ ಪ್ರಶ್ನೆ ಜವಾಹರ್ಲಾಲ್ ನೆಹರು ತಂಡಕ್ಕ. ಜವಾಹರ್ಲಾಲ್ ನೆಹರು ತಂಡಕ್ಕ ಭಾರತಕ್ಕೆ ಜಲಮಾರ್ಗ ವರ್ಷ ಹೇಳಬೇಕು. ವರ್ಷ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಂತ ವರ್ಷ ಹೇಳ್ರಿ. ಪಾಸ್. ವೆರಿ ಗುಡ್. 1798 ಬೋನಸ್ ಅಂಕ 5 ಅಂಕ. ನೇರವಾದಂತಹ ಪ್ರಶ್ನೆ, ಎರಡನೇ ಮಹಾಯುದ್ಧ ಪ್ರಾರಂಭವಾದದ್ದು. ಎರಡನೇ ಮಹಾಯುದ್ಧ ಪ್ರಾರಂಭವಾದದ್ದು ವೆರಿ ಗುಡ್. 1939. ನೇರವಾದ ಪ್ರಶ್ನೆಗೆ ನೇರವಾದ ಅಂಕ 10 ಅಂಕ. ಇನ್ನು ಭಗತ್ ಸಿಂಗ್ ತಂಡಕ್ಕ ವಿಶ್ವಸಂಸ್ಥೆ ಸ್ಥಾಪನೆ. ವೆರಿ ಗುಡ್. 1945 ಅಕ್ಟೋಬರ್ 24. ಹಾಗಾಗಿ ವಿಶ್ವಸಂಸ್ಥೆ ಸ್ಥಾಪನೆ ಆದದ್ದು. ಇನ್ನು ನೇರವಾದಂತಹ ಪ್ರಶ್ನೆ ಗಾಂಧೀಜಿ ತಂಡಕ್ಕ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ. ಪಾಸ? ತಪ್ಪು. 1885 ಸರಿಯಾದ ಉತ್ತರ. ಬೋನಸ್ ಅಂಕ ವಲ್ಲಭಾಯ್ ಪಟೇಲ್ ತಂಡ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ತಂಡಕ್ಕ ನೇರವಾದಂತಹ ಪ್ರಶ್ನೆ, ವರ್ಸಲ್ಸ್ ಒಪ್ಪಂದ ಯಾವ ವರ್ಷ ಆಯ್ತು? ವರ್ಸಲ್ಸ್ ಒಪ್ಪಂದ ಹೇಳ್ಬೇಕು. ಟೈಮ್ ವರ್ಸಲ್ಸ್ ಒಪ್ಪಂದ ಪಾಸ? ತಪ್ಪು. ವರ್ಸಲ್ಸ್ ಒಪ್ಪಂದ ಯಾವಾಗತ್ತ? ಪಾಸ್. ತಪ್ಪು. ವರ್ಸಲ್ಸ್ ಒಪ್ಪಂದ ಅದು ಗೊತ್ತಿಲ್ಲ. ಒಂದೇ ಮಹಾಯುದ್ಧ ಯಾವಾಗ ಮುಗಿತು? 36 ಮುಗಿತು. 1918. ಮತ್ತೆ ಯಾವಾಗಾಯ್ತು? 18. ಯಾರಿಗೂ ಇಲ್ರಿ ಮೇಡಮ್. ಇನ್ನ ನೇರವಾದಂತಹ ಪ್ರಶ್ನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡಕ್ಕ ಸಾರ್ಕ್ ಸ್ಥಾಪನೆಯಾದ ವರ್ಷ. ಸಾರ್ಕ್ ಶೃಂಗಸಭೆ. ಸಾರ್ಕ್
South Asian Association. ಹೇಳ್ರಿ. ಹೇಳ್ರಿ ತಪ್ಪು. ಪಾಸ್. ತಪ್ಪು 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 ತಪ್ಪು. 95 ಅಲ್ಲ 85 ಹೇಳ್ರೆ 1985. ಇಲ್ಲಿಗೆ ಈ ಒಂದು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗಿರ್ತದೆ. ಇನ್ನು ಈ ಒಂದು ವಿಜ್ಞಾನ ಸಮಾಜ ವಿಜ್ಞಾನ ರಸಪ್ರಶ್ನೆಯ ಫಲಿತಾಂಶವನ್ನ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಫಲಿತಾಂಶವನ್ನ ತೆಗಿಬಿಡ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ಬಹುಶಃ 3ನೇ ಪೇಜ್ ಎಲ್ಲ ಸ್ಟಾರ್ಟಿಂಗ್ ಮ್ಯಾಥ್ಸ್ ಆಯಿತು, ಕನ್ನಡ ಆಯಿತು, ಸಮಾಜ ವಿಜ್ಞಾನ 1 ತಾಸಿಗಿಂತ ಜಾಸ್ತಿ ಟೈಮ್ ಆಗಲ್ಲ. ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಂತೋಷ್ ಪ್ರಸನ್ನ ಸರ್ ಬಹಳಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿ ತಮಗೆಲ್ಲ ಕ್ವಿಜ್ ಮಾಡಿದ್ದಾರೆ. 10ನೇದಕ್ಕೆ ಸಂಬಂಧಿಸಿದ್ದನ ಐತಲ್ಲ, ಎಲ್ಲರ ಲಕ್ಷ ರಿಸಲ್ಟ್ಗಳೇನೈತಿ, ಹೌದಾ? ಓಕೆ, ಈಗ ಕೂತವರು ಮಾತಾಡ್ಕೊಂಡು ಕೊಡ್ಬಾರ್ದು. ನಿಮಗೂ ಸಂಬಂಧಿಸಿದ್ದವು ಕ್ವಶನ್ಗಳು. ನೀವು ಬುಕ್ ತಗೋಬೇಕು, ಬರ್ಕೋಬೇಕು, ಯಾವ ಕ್ವಶನ್ಸ್ಗೆ ಏನು ಆನ್ಸರ್ ಆಗ್ತಾರೋ ಕೇಳಬೇಕಲ್ಲ. ಆಮೇಲೆ ಇನ್ನೊಂದು SSLC ವಿದ್ಯಾರ್ಥಿಗಳು, ಆ ಗಂಗಾ ಕಾಲೇಜ್ದವ್ರದ್ದು ನಾಳೆ ಎಕ್ಸಾಮ್ ಅದ. ಫಸ್ಟ್ ಮೇಡಮ್, ಸೆಕೆಂಡ್ ಥರ್ಡ್, ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಯಾವ್ದು ಹೇಳ್ರಿ? ಭಗತ್ ಸಿಂಗ್. ಥರ್ಡ್ ಬಹಳಷ್ಟು ಆತುರದಿಂದ ಕಾಯ್ತಾ ಇರುವಂತದ್ದು ಇವತ್ತಿನ ಈ ಕ್ವಿಜ್ನ ಒಂದು ರಿಸಲ್ಟ್. ಇವತ್ತಿನ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನ 85 ಅಂಕಗಳನ್ನು ಗಳಿಸಿ ಡಾಕ್ಟರ್ BR ಅಂಬೇಡ್ಕರ್ ತಂಡದವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ರೀತಿ ದ್ವಿತೀಯ ಸ್ಥಾನ ಭಗತ್ ಸಿಂಗ್ ತಂಡದವರು 65 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ 3ನೇ ಸ್ಥಾನವನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ 45 ಅಂಕಗಳನ್ನು ಪಡೆದು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಸಮಾಧಾನಕರವಾಗಿ 4ನೇ ಸ್ಥಾನವನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 40 ಅಂಕ ಪಡೆದು 4ನೇ ಸ್ಥಾನದಲ್ಲಿದ್ದಾರೆ. ಮತ್ತು 6ನೇ ಸ್ಥಾನ ಪಡೆದವರು ಮುಂದಿನ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ವಾರದ ರಸಪ್ರಶ್ನೆ ಯಾವ ವಿಷಯ? ಇಂಗ್ಲಿಷ್. ಇಂಗ್ಲಿಷ್ ಇರ್ತದ, ಪ್ರತಿಯೊಬ್ಬರು ಓದ್ಕೊಂಡು ಬರಬೇಕು. ಮತ್ತು ಈ ಸಲ ಏನು 5, 6 ಕದಲ್ಲ, ಅವರು ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಥ್ಯಾಂಕ್ ಯು.